ಅಮ್ಮ, ಮ್ಯಾನೇಜರ್ ನನ್ನ ಪ್ರಾಣ ತಿನ್ನುತ್ತಿದ್ದಾನೆ, ಈಗ ಫೋನ್ ಮಾಡಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದ ಶಿವನಿಗೆ ಗೊತ್ತಿರಲಿಲ್ಲ ಅತ್ತ ಕಡೆ ಅಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗಲು ಮಗನ ಧನಿಗಾಗಿ ಕಾಯ್ತಿದ್ದ ಅಂತ. ಒಂದು ಮಿಷಿನ್ ರಿಪೇರಿ ಮಾಡೋದ್ರಲ್ಲಿ ಮಗ್ನನಾಗಿದ್ದ ಮಗನಿಗೆ ತನ್ನ ಬದುಕಿನ ಆಧಾರವೇ ಮುರಿದು ಬಿದ್ದಿದ್ದು ಗೊತ್ತಾಗಿದ್ದು ಯಾವಾಗ? ಕೇಳಿ, ಮೈ ರೋಮಾಂಚನಗೊಳಿಸುವ ಕಥೆ. ಒಂದು ಸಣ್ಣ ಹಳ್ಳಿ. ಹಳ್ಳಿಯಲ್ಲಿ ಒಂದು ಸಣ್ಣ ಮನೆ. ಬೆಳಗ್ಗೆಂದರೆ ಹಸುವಿನ ಗಂಟೆಯ ಸದ್ದು, ಸಂಜೆ ಎಂದರೆ ತಂದೆಯ ಕೆಮ್ಮಿನ ಶಬ್ದ. ರಾಮಣ್ಣ ಹಳ್ಳಿಯಲ್ಲಿ ಎಲ್ಲರಿಗೂ ಗೊತ್ತಿದ್ದ ಹೆಸರು. ಆದರೆ ಮನೆಯೊಳಗೆ ಅವನು ದಿನೇ ದಿನೇ ಕುಸಿಯುತ್ತಿದ್ದ. ಅವನ ಮಗ ಶಿವ, ಕಣ್ಣಲ್ಲಿ ಕನಸುಗಳು, ಕೈಯಲ್ಲಿ ಬಡತನ. ಅಪ್ಪ, ಇಲ್ಲಿದ್ದಿ ಏನ್ ಮಾಡೋದು? ದುಬೈಗೆ ಹೋದ್ರೆ ಸಾಲ ತೀರಿಸ್ಬೋದು, ನಿನಗೆ ಔಷಧ ಕೊಡಿಸ್ಬೋದು. ಅಪ್ಪ, ನಿನ್ನುಸಿರಿಗಾಗಿ ನಾನ್ ನಿನ್ನನ್ನೇ ಬಿಟ್ಟು ಹೋಗೋ ಅನಿವಾರ್ಯತೆ ಬಂದಿದೆ. ಇಲ್ಲಿ ನಿನ್ನ ಕೆಮ್ಮಿನ ಶಬ್ದ